ಕಾಲು ಕ್ಯಾಮ್ರಕ್ಕೆ ಅಂದರೆ ಅದು ಅಷ್ಟು ಕ್ಲಾರಿಟಿ ಇದೆಯಲ್ಲ ಅದಕ್ಕೆ ಕೇಳಿದೆ ನೀರೊಳಗಡೆ. ಅದು 22,000 ರೂಪಾಯಿ ಬರೀ ಕ್ಯಾಮ್ರಾ. ಇದು ಮೀಟ್ರ್ ಬಂದ್ಬಿಟ್ಟು 65 ರೂಪಾಯಿ ಅಡಿಗೆ. ಅಡಿಗ ಅಡಿಗೆ. ಸೊ ನಮ್ಗೆ ಎಷ್ಟು ಅಡಿ ಬೇಕು, 2,000 ಅಡಿ ಬೇಕು ಅಂದ್ರೆ 2,000 ಅಡಿ ಮಾಡ್ಕೊಡ್ತಾರೆ. ಆ ಥರ ಇದೆ. ಇದೆಷ್ಟು ಅಡಿಗೆ? ಇದು 1,300 ಅಡಿ ಇದೆ. ಸಿಕ್ಕಾಕೊಂಡ್ಬಿಟ್ರೆ ಒಂದೊಂದ್ಸಲ ಕ್ಯಾಮ್ರಾ ಮೇಲೆ ಬರೋದೇ ಇಲ್ಲ ಅಲ್ಲ ಮುಗಿಸೋದು ಮಾತ್ರ ಹಾಕಿರ್ಬೇಕು, ಯಾಕಂದರೆ ಈ ಥರ ಇದ್ದರೆ ಪರವಾಗಿಲ್ಲ. ಹಿಂಗಿದ್ರು ಓಕೆ. ಮೋಟ್ರ್ ಇರೋದು ಮಾತ್ರ ಎಲ್ಲ ವಯರ್ ಎಡೆಯಲ್ಲಿ ಹೋಯ್ತಂದರೆ. ಆಮೇಲೆ ಈ ದಾರ ಕಟ್ಟಿರ್ತಾರೆ ನೋಡಿ ಸೇಫ್ಟಿಗೆ, ಆ ದಾರ ಕಟ್ಟಿದ್ರು ಹಿಂಗೆ ಲಾಕ್ ಆಗಿಬಿಡುತ್ತೆ. ಅಲ್ಲ ಅದೆಲ್ಲ ಕಷ್ಟ. ಅವಾಗೆಲ್ಲ ಜೀಪರ್ನೆಲ್ಲ ಕರೆಸಿ ಎತ್ತಿಸ್ಬೇಕು. ಈ ಫಿಲ್ಟ್ರ್ ಪೈಪು ನೀವು ಯಾವುದಕ್ಕಾದ್ರೂ ಹಾಕಿದ್ದೀರಾ ಸೈಡ್ಗೆ? ಫಿಲ್ಟ್ರ್ ಪೈಪ್ ಎಲ್ಲರೂ ಹಾಕಿದ್ದೀರಾ? ಆ ಫಿಲ್ಟ್ರ್ ಪೈಪಲ್ಲಿ ಏನಾದ್ರು ಜಾಮ್ ಆಗಿಬಿಟ್ರೆ ಮಾತ್ರ ಬರೋದೇ ಇಲ್ಲ ಮೇಲೆ. ಸೈಡಿಗೆ ಹೋಗುತ್ತಾ? ಅದು ಗ್ಯಾಪೇ ಇರೋದಿಲ್ಲ. ಅದು ತುಂಬ ಕಷ್ಟ. ನಮ್ಮದು ವಯರ್ನ ಕಟ್ ಮಾಡೇ ಬಿಸಾಕ್ಬಿಡ್ತೀವಿ. ನಂದು ಆ ಥರ ಹೋಯ್ತು, 2 ಕ್ಯಾಮ್ರಾ ಹೋಗಿದೆ ನಂದು ಆ ಥರ. ಹೌದಾ? ಅದಾದಮೇಲೆ ಬೇಜಾರಾಗಿ ಇನ್ನು ಹೊಸದು ಹಾಕೊಳ್ಳಲ್ಲ ಅಂದ್ಬಿಟ್ಟು ಇದರಲ್ಲೇ ಹೊಡಿತೀನಿ, ಅದು ಎಷ್ಟಾಗುತ್ತೋ ಆಗಲಿ ಅಂದ್ಬಿಟ್ಟು ಸುಮ್ಮನಾಗಿರೋದು ನಾನು. ಈಗೆಲ್ಲ 1,400 ಅಡಿ ಹೊಂಟೈತಣ್ಣ ಬೋರು. ಎಲ್ಲ ಕೇಳ್ತಾರೆ ಜಾಸ್ತಿ ಹಾಕು ಅಂತ. ಸರಿ 80 ಅಡಿ ಕೇಸಿಂಗ್. ಈ 75 ಅಡಿ ಇದೆ. ಬಟ್ ಏನಂದರೆ ನಿಮಗೆ ಈ ಜಾಯಿಂಟಿಂಗು ಲೆಸ್ ಆಗಿ ನೋಡಿ, ಮೇಲ್ಗಡೆನೇ ಒಂದು ಡ್ರೈ ಗ್ಯಾಪ್. ಬಟ್ ಇದೇನು ನೀರು ಬರ್ತಾ ಇಲ್ಲ, ಡ್ರೈ ಗ್ಯಾಪ್ ಇದೆ ಅಷ್ಟೇ ಮೇಲ್ಗಡೆ. ಫೋಟೋ ತಗೊಂಡ್ರಂತ ಅವ್ರು ಹುಡುಗ ಕೆಲಸ ಮಾಡೋದು. ಹಾಗೆ ನಮ್ಮವ್ರು ಬೈತಾ ಇದ್ದಾರೆ, ಅವರು ಉಳ್ಳದವ್ರು ಫೋಟೋ ತಗೊಂಡ್ರೆ ನಮಗೆ ಅವರು ಏನು ಕೆಲಸ ಮಾಡ್ತಾರೆ, ನಮಗೇನು ಬೈತಾ ಇದೆ ಅಷ್ಟೇ. ಫೋಟೋ ತಗೊಂಡ್ರೆ ನಮಗೇನು ಸುಮ್ಮನೆ ಕೆಲಸ ಮಾಡ್ತಾ ಇದ್ದಾರೆ. ನಾವು ಕರೆಕ್ಟ್ ಆಗಿದ್ರೆ ಏನು ಮಾಡಿದ್ರು ನಮಗೇನೆ. ಅವ್ರಿಗೆ ಸೇಲ್ ಆಗಿರೋ ವಿಷಯ ಗೊತ್ತಿಲ್ಲ. ಈಗ ಓನರ್ ಬಂದು ಅಮೇರಿಕಾದಲ್ಲಿರೋದು. ಫೋಟೋ తీసుకుంటున్నారు బైక్లో ಸುಮಾರು ಬೈದ ಅన్నారు ಅವ್ರು. ಯಾರೋ ನಿಮ್ಗೇನು ಫೋಟೋ ತಗೊಂಡು ಸ್ಪೋರ್ಟ್ తీసుకుని ನೋಡೋಣ ನೀರು ಹೆಂಗೆ ಬರ್ತೈತೆ. ಈಗ ನೀವು ಇಷ್ಟು ಬೋರ್ವೆಲ್ಲಲ್ಲಿ ಇಲ್ಲಿ ನೋಡಿ ಎಷ್ಟು ಅಡಿಗೆ ಇದು? ಇದು 90 ಅಡಿಲೇ ಐತೆ. ಅಲ್ಲ
90 ಅಡಿಲಿ ಅದು ಸೋರ್ಸೇ ಅಲ್ಲ ಅದೇ ಇದು ಅಂತಾರೆ. ನೋಡಿ ಹೆಂಗೆ ಬರ್ತೈತೆ ನೀರು. ಅಲ್ಲ ಚೆನ್ನಾಗಿ ಅದು ಈ ಬೇಸಿಗೆ ಅಲ್ವೇ ಮಳೆನೂ ಸರಿಯಾಗಿಲ್ಲ ಈ ಸಲ. ಬಟ್ ಇದು ಎಷ್ಟು ದಪ್ಪ ಇದೆ ಗೊತ್ತಾ ಸೋರ್ಸು. ನೋಡಿ ತೋರಿಸಿ ನೋಡಿ ಇಲ್ಲಿಂದ ನೋಡಿ. ಬಟ್ ಇದ್ರಲ್ಲಿ ಬಂದರೆ ಸರಿಯಾಗಿ ಬರುತ್ತೆ ನೀರು. ಏನದು ಕಲ್ಲು ಕಲ್ಲು ಯಾಕೆ ಸರ್ ದೊಣ್ಣೆ ಎತ್ಕೊಳ್ತಾ ಇದ್ದೀರಾ? ಅಲ್ಲ ಅದು ಸೇಫ್ಟಿಗೆ 3 ಜನ ಇದ್ದೀವಿ ಅಂತ. ಹಂಗಂತಲ್ಲಪ್ಪ. ನೀರು ಬಿಡ್ತಿರ್ತೀರಾ? ಅದೇನು ಸರ್ ಬೀಳ್ತಾ ಇದೆನಾ? ಓಡಾಡು ಸೋರ್ಸ್ ಎಷ್ಟಡಿ ಹೋಗಿದೆ ಅಂತ ತೋರ್ಸತ್ತಾ? ಈಗ ಎಷ್ಟಡಿ ಹೋಗಿದ್ದೀರಿ? 150-200 ಅಡಿ ಹೋಗಿದೆ. ಬಟ್ ಅಷ್ಟೆಲ್ಲ ಮೇಲ್ಗಡೆಯಿಂದ ಸೋರ್ಸ್ ಬರ್ತಿದ್ಯಾ? ಇದೇನು 1000 ಅಡಿ ಇರುತ್ತಾ ಇದು ವಯರ್? ಗ್ರಾವಿಟಿಗೆ ಅದೇ ಎಳ್ಕೊತಾ ಇರುತ್ತೆ. ಇಲ್ಲ ಇನ್ನೊಂದು ಸೋರ್ಸ್. ಅವಾಗ 100 ಅಡಿಗೆ ಮಾರ್ಕ್ ಮಾಡಿರ್ತೀರಾ? ಮೀಟ್ರ್ ಬೀಳ್ತಿದ್ರು ಸೋರ್ಸ್ ಮೇಲಕ್ಕೆ ಬಂದ್ಬಿಡ್ಬೇಕಲ್ಲ, ಪೈಪ್ ಬರಲ್ವಾ ಆ ಥರ? ಡೆಪ್ತ್ ಜಾಸ್ತಿ ಇದ್ರೆ ಕೆಳಗಡೆ 220 ಒಂದು ಸೋರ್ಸ್ ಇದೆ. ಓಕೆ, ಎಷ್ಟು ಸೋರ್ಸಸ್ ಇದೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸರ್ ನೀರು ಡೈಲಿ ಎತ್ತಬೇಕು, ಹಾಂ ಅವಾಗ ಹೊಸ ನೀರು ಬರ್ತಾ ಇರುತ್ತೆ. ಹಾಂ ನೀವು ನೀರು ಎತ್ತಲಿಲ್ಲ ಅಂತಂದರೆ ಸೋರ್ಸಲ್ಲಿ ಸ್ಟಾಪ್ ಆಗುತ್ತೆ. ಓಕೆ. ಅದು ಎಲ್ಲೋ ಪ್ರೆಷರ್ಗೆ ಅದು ಎಲ್ಲೋ ಒಂದು ಕಡೆ ತುಂಬಿ ಈಚೆ ಬರುವಂಥದ್ದು ಎಲ್ಲೋ ಒಂದು ಕಡೆ ಇರುತ್ತೆ ಅಷ್ಟೇ. ಬಟ್ ನಾರ್ಮಲಾಗಿ ತುಂಬಲ್ಲ, ಅದು ಬೇರೆ ಕಡೆ ಫ್ಲೋ ಆಗ್ತಾ ಇರುತ್ತೆ. ಅಟ್ಲೀಸ್ಟ್ ಡೈಲಿ ಒಂದ್ಸಲ ಆದರೆ ಎತ್ತಬೇಕು. 90 ಫೀಟ್ಗೆ ಒಂದಿದೆ, 220 ಒಂದಿದೆ. 500 ಫೀಟೇನ ಡ್ರಿಲ್ ಮಾಡಿದ್ದಾರೆ ಅಂತ ಹೇಳಿದ್ರು. ಅವಾಗ ಕೇಳಿರ್ತಾರಲ್ಲ. ಎಷ್ಟು ವರ್ಷ ಆಯ್ತು ಅದು ಬೋರಾಗಿ? ಯಾವುದು ಇದೊಂದು 5-6 ವರ್ಷ ಮೇಲೆ ಅಟ್ಲೀಸ್ಟ್ ಒಂದು ಕೋವಿಡ್ ಇದು ವಾಟರ್ ಲೆವೆಲ್ ನೋಡಿ, ಸ್ಟಾಕ್ ವಾಟರ್ ಲೆವೆಲ್.
ಸಾಕಷ್ಟೇ ಅದು. ಹಾಂ ನೀರು ಬರೋ ಜಾಗ ಈ ಥರ ಒಡಕೊಡಕಾಗಿ ತೋರಿಸ್ತೀನಿ ನೋಡಿ. ಇದು ನೀರು ಬರೋ ಜಾಗ. ಓಕೆ. ಹಲೋ ಹಾಂ ಸರಿ ಹಾಂ ಬಂದು ಸರ್ ಸರ್ ಹಾಂ ಇವತ್ತು ಬಂದಿದೆ ನನಗೆ ಬಂದಿಲ್ಲ. ನಾನೀಗ ಬಂದಿರೋದು ನಿಮ್ಮ ಹತ್ರ ಬಂದಿಲ್ಲ. ನಿಮಗೆ ಫೋನ್ ಮಾಡಿದ್ರಾ? ನಿಮ್ಮ ನಂಬರ್ ಕೊಟ್ಟಿದ್ವಿ. ಇಲ್ಲ ನಾನು ವೀಡಿಯೋ ವ್ಯವಸ್ಥೆ ಮಾಡಿ ಫೋನ್ ಮಾಡಿದ್ರು. ಅವ್ರು ಸಿಕ್ತು ನನಗೆ. ಅದು ವೀಡಿಯೋ ವ್ಯವಸ್ಥೆ ಮಾಡಿ ಹೇಳಿದ್ರು. ಅವರೇ ಬರ್ತೀನಿ ಬರ್ತೀನಿ ಅಂತ ಹೇಳಿದ್ರು. ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಇದು ಬಂದಿದೆ. ಹಾಂ ಹೇಳಮ್ಮ. ಫಿಟ್ಟಿಂಗ್ಸ್ ಏನಾದರೂ ಹಾಕ್ಬೋದಿದ್ರೆ ಇಲ್ಲಿ ಹಾಕ್ಸ್ಬೋದು. ಇಲ್ಲ ಅಮ್ಮ, ಕೆಲಸಕ್ಕೆ ಬಂದಿದ್ದೀನಿ ಇಲ್ಲಿ ಸಂಜಯ್ ನಗರ. ನಾನು ಅಮಿತ್ ಫೋನ್ ಮಾಡಿದ್ದೆ ಬೋರ್ವೆಲ್ ಕೆಲಸ. ఇంకా పోతాను 310 ఫీట్లో ఉంటుంది. 310 ఫీట్లో ఉంటుంది ఇంకా పోవాలి. ಸರಿ ಆಯಿತು. ಹಾಂ ಹೌದು. ಅದಲ್ಲ ಗ್ಲಾಸ್ ಅಷ್ಟೇ ಇಲ್ಲ ಅಷ್ಟೇ ಇಲ್ಲ ಗ್ಲಾಸ್ ತಂದ್ರೆ ಆಯಿತಾ? ಇದು ಸಾಕು. ಸರಿ ಆಯಿತು. ಬಾ ಮತ್ತೆ ಅದಲ್ಲ ವೀಡಿಯೋ ನಾಳೆನೇ ಬರಂಗಿದ್ರೆ ಬಂದರೆ ಇನ್ನು ಡಿಲೇ ಮಾಡಬೇಡ್ರಿ. ಆ ರಿಪೋರ್ಟ್ ಎಲ್ಲ ತಗೊಂಡು ಅವ್ರು ಕಾರ್ ತಂದು ಇಲ್ಲೂ ಒಂದ್ಸಲ ಮಾಡೇ ಮಾಡಿಸ್ತಾರೆ. ಅವ್ರು ನಂಬಲ್ಲ. ಅದಕ್ಕೆ ಬೆಳಿಗ್ಗೆನೇ ಬರ್ತಾರೆ. ಎಲ್ಲ ಚೆಕ್ ಎಲ್ಲ ಮುಗಿಸಿ ಒಂದೇ ಸಲ ಅಮೌಂಟ್ ಬೇಡ ಹೇಳು ಯಾವಾಗ ಬರ್ತಾರೆ ಅಂತ ಹೇಳು. ಸರಿನಾ? ಹಾಂ ಸರಿ. ಆಯ್ತು, ಹೋಗೋಣ ಹಂಗೆ ಒಟ್ಟಿಗೆ ಸಾಕು. ಹಾಂ ಹೇಳಿ ಸರ್. ಹಲೋ ಹಾಂ ಹೇಳಿ ಸರ್. ಹಾಂ ಹೌದೌದು ನೀವೊಂದು ಹೇಳಿದ್ದೆ. ನಾನು ಹೇಳಿದ್ದೆ ಅವನಿಗೆ. ಅದು ಹೊರಗಡೆ ಇದ್ದೀನಿ ಬರ್ತೀನಿ ಅಂತ. ಹೌದು ಅದು ಏನು ಬಿಟ್ಟರೆ ಅದು ರೆಡಿ ಮಾಡಬೇಕು. ಬಂದು ಇಪ್ಪತ್ತು ಜನ ಬಸ್ಬಿಟ್ಟು ಇಲ್ಲ ಟೈಮ್ ಇದೆ ಅಲ್ಲ. ನೀವು ಮಾತಾಡಿ ಫಾಲೋಅಪ್ ಮಾಡಿಬಿಟ್ರೆ ಎಷ್ಟು ಏನಂತ ಗೊತ್ತಾಗುತ್ತೆ ನಿಮಗೆ. ಆಯ್ತು ಹೌದು. ಹಾಂ ಮಾಡ್ಬೋದು. ಈಗ ಪೇಂಟರ್ದು ಆದರೆ ಅನ್ಬೋದು. ಬಾತ್ರೂಮ್ ಒಳಗೆಲ್ಲ ಪೇಂಟ್ ಫಿನಿಶ್ ಮಾಡೋಕ್ಕೆ ಹೋಗ್ತೀನಿ. ಮತ್ತು ಬೇರೆ ಏನು ಕೆಲಸ ಇರಲ್ಲ ಬಾತ್ರೂಮ್ ಒಳಗೆ. ಅವು ಫಿಟ್ ಮಾಡಿ. ಹಾಂ ಹಾಂ ಸಾಫ್ಟ್ವೇರ್ ಕೊಡ್ತೀನಿ ಅಲ್ಲಿ. ಇನ್ನೊಂದು ವಾಟರ್ ಸೋರ್ಸ್ ಅದು. ಬರ್ತಿಲ್ಲ ಆ ಕಡೆ ಆ ಡೈರೆಕ್ಷನ್ ಬರ್ತಾ ಇದೆ, ಬಟ್ ಫ್ಲೋ ಕಮ್ಮಿ ಇದೆ ಅಣ್ಣ. ಯಾಕಂದರೆ ಡೈರೆಕ್ಷನ್ನು ಒಂದೇ ಕಡೆ ಹೋಗ್ತಾ ಇದೆ ನೋಡಿ.
ಹೋಯ್ತು ಅಂದರೆ ಫ್ಲೋ ಕಮ್ಮಿ. ಈಗ ನಾನು ಇಲ್ಲಿ ಇಟ್ಟಾಗ ನಿಮ್ಗೇನಂದರೆ ಫ್ಲೋ ಹಿಂಗೆ ಆಡಿದ್ರೆ ಜೋರಾಗಿ ಬರ್ತಾ ಇದೆ ಅಂತ, ಓಕೆ ಇಲ್ಲ ಅಂದರೆ ಫ್ಲೋ ವರ್ಟಿಕಲ್ ಹೋಗ್ತಾ ಇದೆ. ಕಮ್ಮಿ ಬರ್ತಾ ಇದೆ ಅಂದರೆ ಕಮ್ಮಿ ಇದೆ ಅಂತ. ದೊಡ್ಡ ಗ್ಯಾಪ್ ಅಲ್ಲಿ ಬೆಂಗಳೂರಲ್ಲಿ ಈಗೆಲ್ಲ ಎಷ್ಟಡಿ ಬೋರ್ ಮಾಡ್ತಾ ಇದಾರಪ್ಪ? ಸರ್ ಇಲ್ಲೇ 900 ಕ್ರಾಸ್ ಆಗಿದೆ ಸರ್. ಈ ಸರೌಂಡಿಂಗಲ್ಲೇ ನೀರು ಸಿಗ್ತಾ ಇದೆ. ನೆಲದ ಮೇಲೆ ಹೋಗಕ್ಕೆ ಬಿಡ್ತಾನೆ ಇಲ್ಲ ನಾವು. ಸಿಮೆಂಟ್ ಹಾಕಿ ಎಲ್ಲ ಮನೆ ಲಾಸ್ಟ್ ತುದಿ ತನಕ ಕಟ್ಟಿ, ರೋಡ್ ಕೂಡ ಎಲ್ಲ ಅದೇ ಮೋರಿ ಟು ಮೋರಿ ಸಿಮೆಂಟ್ ಮಾಡಿ ವೈಟ್ ಟಾಪಿಂಗ್ ಮಾಡಿ ಸಾಯಿಸ್ತಾ ಇದ್ದಾರೆ. ನೋಡಿದ್ದೀರಾ ಸಂಜಯ್ ನಗರ್ ಮೇಲ್ಗಡೆ ಹೇಗೆ ಮಾಡಿದ್ದಾರೆ ಅಂತ? ನಮ್ಮೂರಲ್ಲಿ 200 ಆಡ್ಬೇಕಿತ್ತ ಸರ್, 200 ಆಡಿದ್ರೆ ನಮ್ಮೂರಲ್ಲಿ 40 ವರ್ಷದಿಂದ ನಮ್ಮ 30 ಅಡಿಗೆ ಎಲ್ಲ ಬರ್ತಿತ್ತು. ನಮ್ಮ 60 ಅಡಿ ಬಾವಿ ಇತ್ತು ಅವಾಗಷ್ಟೇ. 30 ಅಡಿ ಬಾವಿ. ಹೌದು 80ರಲ್ಲಿ ಅಲ್ಲ, ಜನ ಇರಲಿಲ್ಲವಲ್ಲ. ಆಗೋಯ್ತಾ? ಎಂಡ್ ಇಲ್ಲ ಬಂದ ಇಲ್ಲ ಇಲ್ಲ ಇನ್ನೂ ಇಲ್ಲ. ಸೋರ್ಸ್ ನೋಡಿದ್ರಾ? ಲೈನ್ಸ್ ಕ್ಲಿನಿಕ್ ಆರ್ಥೋಪೆಡಿಕ್ಸ್ ಬಂತದ ಸೋರ್ಸಸ್. ಇದು ಎಂಡು ಎಂಡಲ್ಲಿ ಒಂದು ಲೈನ್ ಇದೆ ಅಣ್ಣ, ಬಟ್ ಅದು ಲೈನ್ ಅಷ್ಟೇ ನೋಡಿ. ಇದೇನು ಗೊತ್ತಾ, ಇದೆಲ್ಲ ಲೈನ್ಸು. ಇದರಿಂದ ನೀರು ಬರ್ಬೋದು ಅಥವಾ ಬರ್ದೇನೆ ಇರ್ಬೋದು. ಇದು ಎಂಡಿದು ನೋಡಿ. ಹೆಜ್ಜೆ ಇಡ್ಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಹೋಗಿ. ಕೆಲಸದಲ್ಲಿ ಹಾಗೆ ಓಡಾಡ್ತಿರ್ತಾರೆ ಅಂತಂದಿದ್ದು ಅಷ್ಟೇ. ಸಿಕ್ಸ್ ತರ್ಟಿ ಆಗ್ಲಿ ಒಳ್ಳೇದಾಗ್ಲಿ. ಇದೊಂದು ಇದು ಬರುತ್ತೆ.